ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೇ ನಮ್ಮ ದುಂಬಿಯವ್ರಿಗೆ ಸ್ನಾನ ಮಾಡಿಸಿ ಬ್ರಷ್ ಅಪ್ನ ಮಾಡಿ ಅವ್ರಿಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ರವೆ ರೊಟ್ಟಿನ ಮಾಡಿಕೊಟ್ಟಿದ್ದೀನಿ. ಬಾಯ್ಗ ಕಳಿತೀನಿ ಬಾಯ್ಗಕ್ಕಮ್ಮ ತಿನ್ಕಮ್ಮ. ಹಂಗೆಲ್ಲ ಮಾಡ್ಬಾರ್ದು. ಹಂಗೆ ಗುಡ್ ಗರ್ಲ್. ತೊಗೊಳ್ಳಿ ಮಗಳು, ಪ್ಲೇಟ್ ಒಳಗಡೆ ಹಾಕೊಳ್ಳಿ. ಖಾಲಿ ಆಯ್ತಾ? ಅಲ್ಲಿ ಅಲ್ಲಲ್ಲ, ನಿಮ್ಮ ಕೈಯಲ್ಲಿ ಅದು ಹಾಕೊಳ್ಳಿ. ಹಾಕೊಳ್ಳಿ. ತಿನ್ನಿ. ಜಾಸ್ತಿ ಮುರ್ಕೊಳ್ಳಿ. ಮತ್ತು ಬೇಗ ತಿನ್ಕೊಳ್ಳಿ. ಹೋಗೋಣ. ಹೆಂಗಿದೆ ಚಿನ್ನೋ ಶ್ರೇನ್ವಿ? ಅವ್ರಿಗೆ ಬ್ರೇಕ್ಫಾಸ್ಟ್ನ ಮಾಡಿಸಿ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ನ ಮುಗಿಸಿ ನಂತರ ಸ್ವಲ್ಪ ಹೊತ್ತು ಆಟಾಡಿ ಬಂದರು. ಅದಕ್ಕೋಸ್ಕರ ಇವಾಗ ಫ್ರೂಟ್ಸ್ನ ಕೊಡ್ತಾಯಿದ್ದೀನಿ. ಹೆಂಗೈತೆ ಚಿನ್ನಿ? ದುಂಬಿ ಹೆಂಗೈತಮ್ಮ? ಸೂಪರಾ? ಸರಿ ತಿನ್ಕೊಳ್ಳಿ. ಆಯಿತು, ತಿನ್ಕೊಳ್ಳಿ. ಸ್ವಲ್ಪ ತಿನ್ನಿ. ಬನ್ನಿ ಇವಾಗ ದಾಳಿಂಬೆ ಹಣ್ಣಿನ ಪ್ರಯೋಜನವೇನು ಅಂತ ತಿಳ್ಕೊಳ್ಳೋಣ. ದಾಳಿಂಬೆ ಹಣ್ಣನ್ನು ಮಕ್ಕಳಿಗೆ ಕೊಡೋದ್ರಿಂದ ರಕ್ತದಲ್ಲಿ ಹಿಮೋಗ್ಲೋಬಿನನ್ನು ಹೆಚ್ಚಿಸಲು ಇದು ಸಹಾಯ ಮಾಡುತ್ತೆ ಮತ್ತು ಇದು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತೆ. ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ನೀಡುತ್ತೆ. ಇದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಒಟ್ಟಾರೆಯಾಗಿ ಹೇಳೋದಾದರೆ ಇದು ಮಗುವಿನ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಮತ್ತು ಇದು ಆರೋಗ್ಯಕ್ಕೆ ಪೋಷಕಾಂಶಗಳನ್ನು ಒದಗಿಸುತ್ತೆ. ಆದ್ದರಿಂದ ಈ ಹಣ್ಣನ್ನು ಮಿಸ್ ಮಾಡದಂತೆ ನಿಮ್ಮ ಮಕ್ಕಳಿಗೆ ಇವಾಗಲಿಂದನೇ ಸ್ಟಾರ್ಟ್ ಮಾಡಿ. ನಮ್ಮ ಮಗಳಿಗಂತೂ ಈ ಹಣ್ಣು ತುಂಬಾ ಇಷ್ಟ. ಈ ಹಣ್ಣನ್ನು 6 ತಿಂಗಳು ಮಗುವಿನಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ. ಅದರಿಂದ ಇದನ್ನು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ನಂತರ ಬರೆಯೋದಕ್ಕೆ ಅಂತ ಹೇಳಿ ಬುಕ್ಕು ಪೆನ್ನ ಇಸ್ಕೊಂಡ್ರು. ಬುಕ್ನ ನೋಡಿದರೆ ಸಾಕು ಬುಕ್ಕು ಪೆನ್ನ ಇಸ್ಕೊಂಡು ಅವರೇ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗೆಲ್ಲ ಗೀಚೋದನ್ನ ಕಲ್ತಿದ್ದಾರೆ. ಚಿನ್ನಿ, ಶ್ರೇನ್ವಿ ಆ ಹೇಳಿ. ಹೇಳಿ ಕರೆಕ್ಟಾಗಿ ಜೋರಾಗಿ ಹೇಳಿ. ಹೇಳಲ್ವಾ? ಕೊಡಿ ಮರಕಮ್ಮ. ಹೇಳು. ಬರೀರಿ ಬರೀರಿ. ಹಿಂಗೆ ಬರೋದು. ನೀವು ಬರೀರಿ. ಹಂಗೆ ಬರೆಯೋದು. ಈ ಬರೆಯಮ್ಮ. ಚಿನ್ನಿ ಓದಿಬಾರ್ದು ಮಾಮಿ. ಇದು ಕೊಡಿ, ಎತ್ತು ಮಾಡೋಗ್ಬಿಡ್ತೀನಿ. ಮಲ್ಸ್ಕೊಡ್ತೀನಿ ಬನ್ನಿ. ಮಲ್ಕೊಳ್ಳಿ ಬನ್ನಿ. ಸ್ವಲ್ಪ ಹೊತ್ತು ಮಲಗಿದ್ದಿದ್ರು. ನಂತರ ಫೀಡಿಂಗ್ನ ಮಾಡಿಸಿ ಇವಾಗ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬತ್ತಿದ್ದೀನಿ ನಾನುವೇ. ಯಾಕೆ ಕಾಯ್ ಮಾಡ್ತಿದ್ದೀರಾ? ನಿಧಾನ. ಸರಿ. ಅತ್ತಮ್ಮ ರೆಡಿ. ಕರಿತಾಳೆ. ಇಟ್ಕೊಳ್ಳಿ ಏನಮ್ಮ. ನಮ್ಮ
ನಮ್ಮ ದುಂಬಿಯವ್ರನ್ನ ಟೆರೆಸ್ ಮೇಲೆ ಕರ್ಕೊಂಡು ಹೋದಾಗಲೆಲ್ಲ ಈ ರೀತಿ ಬಟ್ಟೆ ಕ್ಲಿಪ್ಗಳನ್ನ ತಗೊಂಡು ಅವರೇ ಸ್ವತಃ ಆಟ ಆಡ್ತಾ ಇರ್ತಾರೆ. ಟೆರೆಸ್ ಮೇಲೆ ಹೋಗೋದು ಅಂತಂದರೆ ಅವ್ರಿಗಂತೂ ತುಂಬಾ ಇಷ್ಟ. ಅಲ್ಲಿಗೆ ಹೋದಾಗಲೆಲ್ಲ ಈ ರೀತಿ ಆಟ ಆಡೋದು, ಓಡಾಡೋದು ಎಲ್ಲನೂ ಮಾಡ್ತಾರೆ. ನೋಡಿ, ಡಬ್ಬದಲ್ಲಿರೋ ಕ್ಲಿಪ್ನೆಲ್ಲ ತಂದು ನಮ್ಮ ಕೈಲೇ ಕೊಡ್ತಾ ಇದ್ದಾರೆ. ತುಂಬಿ ಬನ್ನಿ, ತುಂಬಿ ಎಲ್ಲ ಡಬ್ಬಕ್ಕಾಕಿ. ಆಯ್ತಾ ಆಯ್ತಾ ಬಾಯ್ಲಿ ಎಲ್ಲೈತಿದ್ಯಾ? ಆಮೇಲೆ ಮಡ್ಕದ್ರಾಯ್ತು ಬಾಯ್ಲಿ. ಚಿನಿ ಡ್ಯಾನ್ಸ್ ಮಾಡು, ಚಿನಿ ಡ್ಯಾನ್ಸ್ ಮಾಡು, ಮಾಡು ಬಾಡಿ ಡ್ಯಾನ್ಸ್ ಮಾಡು. ಚಿನಿ ಬಾಯ್ಲಿ, ಚಿನಿ ಬಾಯ್ಲಿ. ದುಂಬಿ ದುಂಬಿ ತಗೋಬಾ, ಆಯ್ತು ತಗೋಬಾ. ಜುಜ್ಜು ಕೂಚು ಕೆಳಗಡೆಗೆ. ಕೂಚು ಚಿನಿ, ಕೊಡ್ತೀನಿ ಬನ್ನಿ, ಬನ್ನಿಲಿ. ತೆಗ್ದಾಕಿ ಇನ್ನೆಲ್ಲ ತೆಗ್ದು ಒಳಗಡೆಗೆ ಹಾಕಿ. ಫಸ್ಟ್ ಕೂಚಿ ಕರೆಕ್ಟಾಗಿ, ಕೂಚಿ ಕರೆಕ್ಟಾಗಿ ಒಳಗಡೆಗೆ ಹಾಕಿ, ಒಳಗಡೆಗೆ ಹಾಕಿ. ಹಾಂ, ತೆಗ್ದಾಕಿ. ಇದು ಬರೀ ಆಟ ಅಷ್ಟೇ ಅಲ್ಲ, ಬೆಸ್ಟ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ಮನೇಲಿರೋವಂಥ ಸಾಮಗ್ರಿಗಳಿಂದನೇ ಮಕ್ಕಳಿಗೆ ಈ ಚಟುವಟಿಕೆಗಳನ್ನೆಲ್ಲ ಮಾಡಿಸೋದ್ರಿಂದ ತುಂಬಾ ಉಪಯೋಗವಿದೆ. ಈ ಆ್ಯಕ್ಟಿವಿಟಿನ ಮಾಡಿಸ್ಲಿಕ್ಕೆ ಮೊದಲಿಗೆ ಒಂದು ಡಬ್ಬನ ತೆಗೆದುಕೊಂಡು ಅದಕ್ಕೆ ಸುತ್ತಲೂ ಕ್ಲಿಪ್ಗಳನ್ನೆಲ್ಲ ಹಾಕಿ ಅದನ್ನು ಮಕ್ಕಳಿಗೆ ತೆಗೆಯೋದು ಹೇಳೋದಷ್ಟೇ ಆ್ಯಕ್ಟಿವಿಟಿ. ಈ ಆ್ಯಕ್ಟಿವಿಟಿಯಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ, ಮಗುವಿನ ಕೈ ಚಲನೆ ಅಂದರೆ ಫೈನ್ ಮೋಟಾರ್ ಸ್ಕಿಲ್ಗೆ ತುಂಬಾ ಉತ್ತಮ. ಮತ್ತು ಬೆರಳುಗಳ ಹಿಡಿತ ಅಂದರೆ ಫಿಂಗರ್ ಗ್ರಿಪ್ ಬಲವಾಗುತ್ತೆ. ಇದರಿಂದ ಮಗುವು ಮುಂದೆ ಪೆನ್ಸಿಲ್ ಹಿಡಿಯಲು ತುಂಬಾ ಸಹಾಯ ಮಾಡುತ್ತೆ. ಮತ್ತು ಈ ಆಟದಿಂದ ಮಕ್ಕಳ ಏಕಾಗ್ರತೆ ಮತ್ತು ಗಮನ ಹೆಚ್ಚಾಗುತ್ತೆ. ಮಕ್ಕಳು ಸ್ವತಃ ಕೆಲಸವನ್ನು ಪೂರ್ಣಗೊಳಿಸಿದಾಗ ಆತ್ಮವಿಶ್ವಾಸ ಮತ್ತು ಸ್ವತಂತ್ರವಾಗಿ ಮಾಡುವ ಅಭ್ಯಾಸ ಹೆಚ್ಚಾಗುತ್ತೆ. ಮಿಸ್ ಮಾಡದೆ ಈ ಆ್ಯಕ್ಟಿವಿಟಿಗಳನ್ನೆಲ್ಲ ಸ್ಟಾರ್ಟ್ ಮಾಡಿ. ಯಾಕಂತಂದರೆ ಇದನ್ನು ಹಣ ಖರ್ಚು ಮಾಡಿದಂತೆ ಮನೇಲಿರೋಂಥ ಸಾಮಗ್ರಿಗಳಿಂದನೇ ಮಾಡುವಂಥ ಆ್ಯಕ್ಟಿವಿಟಿಗಳಾಗಿರೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಡಬ್ಬದೊಳಗಡೆ ಹಾಕು, ಡಬ್ಬದೊಳಗಡೆ ಅದನ್ನೆಲ್ಲ ತೆಗ್ದಾಕು. ಡಬ್ಬದೊಳಗಡೆ ಒಳಗಡೆ ಹಾಕಿ. ಚಿನ್ನೋ, ಶ್ರೇಯನ್ವಿ, ದುಂಬಿ ಅದನ್ನೆಲ್ಲ ಒಳಗಡೆ ಹಾಕಮ್ಮ. ಒಳಗಡೆ ಹಾಕು ಚಿನ್ನ. ಗುಡ್ ಗರ್ಲ್. ಹಾಕಿ ಎಲ್ಲ ಒಳಗಡೆ ಹಾಕಿ. ಹಾಕಮ್ಮ, ಬೇಗ ಬೇಗ ಹಾಕಮ್ಮ. ಹಾಕ್ಬಿಡಿ ಅಲ್ವೇ, ಹಿಂದೆನೂ ಐತೆ ನೋಡಿ ಅಲ್ಲೆಲ್ಲ, ಅದನ್ನೆಲ್ಲ ಹಾಕಿ ಒಳಗಡೆ. ಇಲ್ಲೂ ಎತ್ಕೊಳ್ಳಿ. ಇಲ್ಲೊಂದು ಚಿನಿ, ಚಿನಿ ಇಲ್ಲೊಂದು. ದುಂಬಿ ಇಲ್ಲೊಂದು. ಹಾಕಿ ಡಬ್ಬದೊಳಗಡೆ. ಮಡ್ಬಿಟ್ಟು ಬನ್ನಿ ಇವಾಗ. ಬನ್ನಿ, ಕ್ಲಾಪ್ ಮಾಡಿ, ಕ್ಲಾಪ್ ಮಾಡಿ. ಗುಡ್ ಗರ್ಲ್. ಡ್ಯಾನ್ಸ್ ಮಾಡಿ, ಡ್ಯಾನ್ಸ್ ಮಾಡಿ. ವೆರಿ ವೆರಿ ಗುಡ್ ಗರ್ಲ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವೇ ತಿನ್ಕೊಳ್ಳಿ. ಒಂದೊಂದಾಗಿ ತಗೊಳ್ತೀನಿ. ನೀವು ತಿನ್ಕೊಳ್ಳಿ, ನಂಗೆ ಬೇಡಿ. ತಿನ್ನಿ ನೀವೇ.
ತಿನ್ಕೊಳ್ಳಿ ಬಾಯಿಗೆ ಹಾಕೊಳ್ಳಿ, ಬಾಯಿಗೆ ಹಾಕೊಳ್ಳಿ. ಬಾಯಿಗೆ ಹಾಕೊಳ್ಳಿ, ಹಾಕೊಳ್ಳಿ ಬಾಯಿಗೆ. ತಿನ್ನಿ. ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಆಟಾಡ್ಕೊಂಡು ಬಂದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಡ್ರ್ಯಾಗನ್ ಫ್ರೂಟ್ಸ್ನ ಕಟ್ ಮಾಡಿಕೊಟ್ಟಿದ್ದೀನಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದುಂಬಿ ಹೆಂಗೈತೆ ತೋರಿಸಲ್ವಾ? ಸೂಪರಾ? ಕರೆಕ್ಟ್ ತೋರಿಸಿ. ಏನಮ್ಮ ಹಣ್ಣು? ಆಮೇಲೆ ತೊಳ್ಕೊಳ್ಳೋರಂತೆ ಕೈನ. ತಿನ್ಕೊಳ್ಳಿ.